ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ನನ್ನ ಔಟ್ಫಿಟ್ ಕಲೆಕ್ಷನ್ ವ್ಲಾಗ್, ಅಂದರೆ ನನ್ನ ಬರ್ಡೇಗೆ ತಗೊಂಡಂತಹ ಔಟ್ಫಿಟ್ಸ್ ಆ್ಯಂಡ್ ನನಗೆ ಬಂದಂತಹ ಔಟ್ಫಿಟ್ಸ್, ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಬರ್ಡೇಗೆ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಯಾರು ನೋಡಿಲ್ಲ, ಈಗಲೇ ಹೋಗಿ ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ನೋಡಿ. ಆ್ಯಂಡ್ ಅಲ್ಲಿ ಬರ್ಡೇಗೆ ಹಾಕುವಂತಹ ಔಟ್ಫಿಟ್ಸ್ ಪ್ರತಿಯೊಂದು ಡೀಟೇಲ್ಸ್ ಈ ವ್ಲಾಗಲ್ಲಿ ಇರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಕಮ್ ಆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಬರ್ಡೇಗೆ ಫಸ್ಟ್ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ನನಗೆ ಬಂದಂತಹ ಔಟ್ಫಿಟ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಲೈಕ್ ನಾನು ಸೆಲೆಬ್ರೇಟ್ ಮಾಡ್ತಿರೋ ಇಲ್ಲ, ಆ್ಯಕ್ಚುಲಿ ನಮ್ಮದು ಔಟ್ಸೈಡ್ ಹೋಗೋ ಪ್ಲ್ಯಾನ್ ಇತ್ತು, ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಇತ್ತು. ನಾನೇ ಬೇಡ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾನ್ಸಲ್ ಮಾಡಿಸಿರಿ. ಬಿಕಾಸ್ ಬರ್ಡೇ ದಿನ ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಅದು ಇದು ಅಂತೆಲ್ಲ ಹೇಳಿದೆ. ಲಾಸ್ಟಿಗೆ ನಾವು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಬರ್ಡೇ ದಿನ ಸೆಲೆಬ್ರೇಷನ್ ಮಾಡಿಲ್ಲ ಅಂದರೂ ನಾನು ಬರ್ಡೇಗೆ ಹಾಕ್ಕೊಬೇಕಾಗಿದ್ದಂತಹ ಔಟ್ಫಿಟ್ಸ್ ಇದು. ಸೊ ನಾನು ಇದನ್ನು ಹಾಕ್ಕೊಂಡೆ. ಆಲ್ರೆಡಿ ನೀವು ನೋಡಿರ್ತೀರಾ ಈ ಒಂದು ಔಟ್ಫಿಟ್ನ. ನಾನು ಪಿಕ್ಚರ್ ಕೂಡ ಹಾಕ್ತೀನಿ ಇದು ಹೇಗಿದೆ ಅಂತ, ಯಾರು ನೋಡಿಲ್ಲ ಅವರಿಗೆ. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಬಂದು, ಇದು ಶಾಪರ್ ಸ್ಟಾಪಲ್ಲಿ ನಾನು ತೊಗೊಂಡಿದ್ದು ಫೋರಮ್ ಮಾಲಲ್ಲಿ, ಕನಕಪುರ ರೋಡ್ ಹತ್ರ ಇರುವಂತಹ ಲೈಫ್ ಸ್ಟೈಲಲ್ಲಿ. ಅಲ್ಲಿ ಅದರೊಳಗಡೆ ಶಾಪರ್ ಸ್ಟಾಪ್ ಅನ್ನೋ ಇದರಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಆ್ಯಂಡ್ ದ ಪ್ರೈಸ್ ಇದು ಬಂದು 3000, ಅಂದರೆ 2999 ಏನೋ ಇದೆ. ಸೊ ಇಟ್ಸ್ ನಿಯರ್ ಟು 3000 ಈ ಒಂದು ಔಟ್ಫಿಟ್. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಫಸ್ಟ್ ಟೈಮ್ ಕೂಡ ನಾನು ಈ ಕಲರ್ನ ಹಾಕ್ತಿರೋದು. ಸೊ ನನ್ನ ಬರ್ಡೇಗೆ ನಾನು ಹಾಕೊಬೇಕಾಗಿದ್ದಂತಹ ಔಟ್ಫಿಟ್ ಅದು ನನಗೆ ಬಂದಿಲ್ಲ. ನಾನು ಹಾಕ್ತೀನಿ ಫೋಟೋನ ನೋಡಿ. ಸೊ ಈ ಔಟ್ಫಿಟ್ ನನಗೆ ಲೈಕ್ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಬುಕ್ ಮಾಡಿದೆ. ಇಟ್ಸ್ ವಿತಿನ್ 20 days 15 days ಬರುತ್ತೆ ಅಂದರು. ಸೊ ಆಲ್ಮೋಸ್ಟ್ 25 days ಆಗಿದೆ. ಈಗ ಶಿಪ್ಮೆಂಟ್ ಆಗಿದೆ. ಸೊ ಅನ್ಫಾರ್ಚುನೇಟ್ಲಿ ನನ್ನ ಬ್ಯಾಡ್ ಲಕ್, ಬರ್ಡೇ ದಿನ ಹಾಕೋಕ್ಕಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಚಾಯ್ಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂದಂಗೆ ಈ ಒಂದು ಔಟ್ಫಿಟ್ನ ನಾನು ಹಾಕ್ಕೊಂಡೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಔಟ್ಫಿಟ್ ಬಂದು ಲೋಕಿಯವರು ನನಗೆ ಅಂತ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಂತಹ ಔಟ್ಫಿಟ್. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಅವರಂದ್ರೆ ಬರ್ಡೇ ದಿನ ಹಾಕುವಾಗೆ ಅಂತ, ಬಟ್ ಬರ್ಡೇ ದಿನ ಚೆನ್ನಾಗಿರಲ್ಲ ಅಂತ ಹೇಳಿ ಯಾವಾಗಾರು ನೆಕ್ಸ್ಟ್ ಟೈಮ್ ಹಾಕ್ಕೊತೀನಿ ಅಂತ ಹೇಳಿ ನಾನು ತೊಗೊಂಡಂತಹ ಔಟ್ಫಿಟ್ಸ್ ಇದು. ಸೊ ಇದು ಲೋಕಿಯವರು ನನಗೆ ಸೆಲೆಕ್ಟ್ ಮಾಡಿದಂತಹ ಔಟ್ಫಿಟ್ಸ್. ಸೊ ಇಟ್ಸ್ ಫುಲ್ ಪ್ಲೇನ್ ಆಗಿದೆ, ಈ ಥರ ಕೆಳಗಡೆ ಈ ಥರ ಇದೆ. ಸೊ ಯಾವಾಗಾದರೂ ಹಾಕ್ಕೊಳ್ತೀನಿ. ಸೊ ಇದು ಒಂದು ಔಟ್ಫಿಟ್ಸ್. ನಾನು ತೋರಿಸ್ತಿರುವಂತಹ ಔಟ್ಫಿಟ್ ಪ್ರತಿಯೊಂದು ನನ್ನ ಶಾಪರ್ ಸ್ಟಾಪಲ್ಲೇ ನಾನು ತೊಗೊಂಡಿರೋದು. ಸೊ ದ ಪ್ರೈಸ್ ಇದು ಬಂತು 2500 rupees. ನಾನು ಎಲ್ಲೇ ಹೋದ್ರೂ ಯೆಲ್ಲೋ ಕಲರ್ನ ನೋಡಿದ್ರೆ ತಗೊಳ್ಳದೆ ಬಿಡಲ್ಲ, ತಗೊಳ್ತೀನಿ. ಸೊ ಅದರಲ್ಲಿ ಕೂಡ ನಾನೊಂದು ಕಲೆಕ್ಷನ್ನ ಸೆಲೆಕ್ಟ್ ಮಾಡಿದಂಥದ್ದು. ಇದು ನನಗೆ ಕಣ್ಣಿಗೆ ಬಿದ್ದಿರಲಿಲ್ಲ. ನಾನು ಟ್ರಯಲ್ ರೂಮ್ಗೆ ಹೋಗ್ಬೇಕು ಅಂದಾಗ ಅಲ್ಲೇ ಇತ್ತು ನೋಡಿ, ನಂಗೆ ಬೇಕು ಇದು ಅಂತ ಹೇಳಿಬಿಟ್ಟು ತೊಗೊಂಡಂತಹ ಶರ್ಟ್ ಇದು. ನನಗೆ ಈ ಥರ ತುಂಬ ಇಷ್ಟ. ಲೈಕ್ ನೋಡಿ, ಮುಂದೆ ಇಲ್ಲಿ ಕ್ರಾಪ್ ಥರ ಇದೆ, ಇಲ್ಲಿ ಫುಲ್ ಇದೆ. ಈ ಥರ ಶರ್ಟ್ಸ್ ನನಗೆ ತುಂಬ ಇಷ್ಟ ಕಲೆಕ್ಷನ್. ಸೊ ಅದಕ್ಕೆ ಇದನ್ನು ನಾನು ಒಂದು ಪರ್ಚೇಸ್ ಮಾಡಿದೆ. ಈ ಒಂದು ಔಟ್ಫಿಟ್ ನನಗೆ ರೆಡ್ ಕಲರ್, ಈ ಥರ ಡಾರ್ಕ್ ಕಲರ್ಸ್ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನಾನು ಆವಾಗ ಜಾಸ್ತಿ ರೆಡ್ ಹಾಕ್ತಿದ್ದೆ. ಆಮೇಲೆ ಬಿಟ್ಬಿಟ್ಟೆ ಹಾಕ್ಕೊಳ್ಳೋದು ಎಲ್ಲದಕ್ಕೂ ರೆಡ್. ಈಗ ಒಬ್ಬೊಬ್ರಿಗೊಂದು ಇರುತ್ತಲ್ವ ಆಸೆ, ಒಬ್ರು ಬರೀ ಬ್ಲ್ಯಾಕೇ ಹಾಕೋದು, ಇಲ್ಲ ಬರೀ ಒಬ್ಬರು ಆ ಥರ ಇರುತ್ತೆ. ಸೊ ಹಂಗೆ ನನಗೂ ರೆಡ್ ಅಂತಲೇ ತುಂಬ, ಯಾವಾಗ ನೋಡ್ರು ರೆಡ್ಡೇ ನಾನು ಹಾಕ್ತಿದ್ದಿದ್ದು ಆವಾಗ. ಸೊ ಸ್ವಲ್ಪ ಅದನ್ನು ಕಮ್ಮಿ ಮಾಡಿಬಿಟ್ಟಿದೆ. ಬಟ್ ಈ ಒಂದು ನನಗೆ ಕಾಂಬಿನೇಷನ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ದ ಡಿಸೈನ್, ನೆಕ್ ಡಿಸೈನ್ ನೋಡಿ ಈ ಥರ ಇದೆ. ಆ್ಯಂಡ್ ದ ಸ್ಲೀವ್ಸ್ ಈ ಥರ ಇದೆ, ತುಂಬ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಇಲ್ಲಿ ಮುಂದೆ ಲೈಕ್ ಆಫ್ ಇದೆ, ಹಿಂದೆ ಫುಲ್ ಇದೆ. ಸೊ ಇದು ಅದರ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ದ ಪ್ರೈಸ್ ಇದರಲ್ಲಿ ಪ್ರೈಸು ಕಟ್ಟಾಗ್ಬಿಟ್ಟಿದೆ. ದಿಸ್ ಈಸ್ ಆಲ್ಸೋ ನಿಯರ್ ಟು ದ 2000 ಇದೆ ಅನಿಸುತ್ತೆ ಇದು. ಬಿಕಾಸ್ ಈ ಒಂದು ಔಟ್ಫಿಟ್ ಇದು ಇಷ್ಟು ಸೇರಿ 10,000 ಆಗಿದೆ. ನನ್ನ ಮನೆಗೆ ಬರೋವರೆಗೂ ನಾನು ಬೇಬಿ 10,000 ಆಯಿತಾ, 10,000 ಆಯಿತಾ, ಛೇ ಅಂತ. ಯಾಕೆ ಅಂದರೆ ನನಗೆ ಇಷ್ಟ ಇಲ್ಲ, ನಾನು ಅಷ್ಟು ಸ್ಪೆಂಡ್ ಮಾಡುವಂತಹ ಒಂದು ಇದು ನನಗೆ ಇಷ್ಟ ಇಲ್ಲ. ಅವರು ಕೂಡ ಬಿಲ್ ಮಾಡ್ಬೇಕಾದ್ರೆ ನನಗೆ ಹೇಳೋದೇ ಇಲ್ಲ ಇಷ್ಟ ಆಯಿತು ಅಂತ. ನನಗೆ ಇಷ್ಟ ಆಯಿತಾ, ಸರಿ ಆಯಿತು ನಡಿ ಅಂತ ಹೇಳ್ಬಿಡ್ತಾರೆ. ಸೊ ಬೇಡ ಅಂತ ಕೂಡ ಎಲ್ಲ ಏನೂ ಇಲ್ಲ, ನಿಂಗೆ ಇಷ್ಟ ಆಯಿತಾ ಓಕೆ ಅಂತ ಹೇಳ್ತಾರೆ. ಆಮೇಲೆ ಬಿಲ್ ನೋಡಿದಾಗ ನಾನು
ಮನೆಗೆ ಬಂದು ಒಂದು ಆ ದಿನ ಫುಲ್ಲು ಅಷ್ಟು ಕೊಡಬೇಕಾಗಿತ್ತಾ ಇಷ್ಟು ಕೊಡಬೇಕಾಗಿತ್ತ ಅಂತ. ಯಾಕಂದರೆ ನಾನು ಇದು ಅವಾಗ ಹಾಕೋದು, ರೆಗ್ಯುಲರ್ ಯೂಸ್ ಅಂತೂ ನಾನು ಹಾಕೋದೇ ಇಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ತುಂಬ ಬೇಜಾರಾಗ್ಬಿಟ್ಟಿತ್ತು. ಬಂದಾಗ ಫುಲ್ ರಿಗ್ರೆಟ್ ಆಗ್ತಿದ್ದೆ, ತಗೋಬೇಕಿತ್ತ ಅಂತ. ಏನು ಮಾಡೋಕ್ಕಾಗಲ್ಲ, ಏನೇ ಬಂದರೂ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಬಿಕಾಸ್ ಎಲ್ಲ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಗುಡ್ ಅಂತ ಹೇಳ್ತೆ. ಬಟ್ ಏನಂದರೆ ನನಗಲ್ಲಿ ತೊಗೊಳೋದು ಏನಿಗೆ ಇಷ್ಟ ಅಂತಂದರೆ ಅದು ಬೇಗ ಹಾಳಾಗಲ್ಲ. ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಸುಮಾರು ನೀವು ಯಾವಾಗ ಬೇಕಾದರೂ ಹಾಕ್ಬೋದು. ಆಲ್ಮೋಸ್ಟ್ ನಾನು ತೊಗೊಂಡಿರೋಂಥ ಅಷ್ಟು ಔಟ್ಫಿಟ್ಸ್ ಎಲ್ಲ ಕೂಡ ನಾನು ಇವಾಗೂ ಹಾಕ್ತಾ ಇದ್ದೀನಿ. ಯಾಕೆಂದರೆ ಅದು ಕ್ವಾಲಿಟಿ ಮೆಟೀರಿಯಲ್ ಒಂದು ಇರೋಂತಹ ಒಂದು ಕ್ವಾಲಿಟಿಯಿಂದ ಅಷ್ಟೇ. ಅದಕ್ಕೆ ಬೇಕಂದರೆ ನಾವು ಕೊಡ್ಬೋದು ಅಷ್ಟೇ. ಬಟ್ ನನಗೆ ಈ ಥರ ಕ್ಯಾಶುವಲ್ ಔಟ್ಫಿಟ್ಸ್ಗೆಲ್ಲ ನಾನು ಅಷ್ಟು ಸ್ಪೆಂಡ್ ಮಾಡೋದು ನನಗೆ ಇಷ್ಟ ಇಲ್ಲ. ಬೇಕಂದ್ರೆ ಡೈಲಿ ವೇರ್ಗೆ ನಾನು ಇಷ್ಟು 1000 ಅಲ್ಲ, ಇದಕ್ಕಿಂತ 2000 ಕೊಟ್ಟರು ನಾನು ಡೈಲಿ ಹಾಕೋದಂತಹ ವೇರ್ಗೆ ನಾನು ಬೇಕಂದರೆ ಕೊಟ್ಬಿಡ್ತೀನಿ. ಬಟ್ ಸಮ್ಟೈಮ್ಸ್ ಹಾಕುವಂಥ ಔಟ್ಫಿಟ್ಸ್ಗೆ ನನಗೆ ಇಷ್ಟ ಆಗಲ್ಲ. ಸೊ ಬಟ್ ತೊಗೊಂಬಿಟ್ಟಿದ್ದೀನಿ. ಸೊ ರಿಗ್ರೆಟ್ ಮಾಡಿಕೊಂಡೆ. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ. ಸೊ ಬರಬೇಕಿತ್ತು, ಬಂತು. ಆ್ಯಂಡ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿಯ ಶೂಸ್ನ ನಾನು ಹಾಕಿದ್ದೀನಿ. 10,000 ಕೆಳಗಡೆ ನಾನು ಹಾಕಿದ್ದೀನಿ. ಬಟ್ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಶೂಸ್, ಅದು ಬಂದು ಅಂಡರ್ ಆರ್ಮರ್. ಸೊ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್. ಆ್ಯಂಡ್ ಇದರಲ್ಲಿ ಕೂಡ ಶೂಸು ಮೈ ಕಲೆಕ್ಷನ್. ಸೊ ಈ ಥರ ಕಲರ್ ಇಲ್ಲ, ಮತ್ತು ಇದೆಲ್ಲದಕ್ಕೂ ಸೂಟ್ ಆಗುತ್ತೆ. ಬಿಕಾಸ್ ನನ್ನ ಹತ್ರ ಔಟ್ಫಿಟ್ಸ್ ಪ್ರತಿಯೊಂದು ಸ್ವಲ್ಪ ಸಿಮಿಲರ್ ಈ ಕಲರೇ ಇದೆ ಅನ್ನೋದ್ರಿಂದ ನಾನು ಈ ಶೂಸ್ನ ತೊಗೊಂಡೆ. ಆ್ಯಂಡ್ ಸೊ ಇದು ಬಂದು ಪ್ರೈಸ್ ಇಸ್ 16,000. ಸೊ ಕೇಳೋದಕ್ಕೆ ತುಂಬ ಸಿಲ್ಲಿಯಾಗಿದೆ. ಯಾಕೆಂದರೆ ಇಷ್ಟು ಕೊಟ್ಟು ತೊಗೋಬೇಕಾ ಅಂತಂದರೆ ಆಬ್ವಿಯಸ್ಲಿ ನಾವು ಜಿಮ್ ಮಾಡಿ ವರ್ಕೌಟ್ ಮಾಡೋದ್ರಿಂದ ನಮ್ಗೆ ಈ ಥರ ಬೇಕೇ ಬೇಕು. ಬಿಕಾಸ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀರಿ, ಡೈಲಿ ಯೂಸ್ ಮಾಡ್ತಿರ್ತೀರಿ. ಈ ಥರ ಒಂದು ಈಗ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಒಂದ್ಸಲಿ ವರ್ಷಕ್ಕೊಂದ್ಸಲಿ ತೊಗೊಳೋದಕ್ಕಿಂತ ಇಷ್ಟು ಕೊಟ್ಟು ತೊಗೊಂಡ್ರೆ ಇದು ಏನಿಲ್ಲ ಅಂದರೂ 5 to 6 years ಬರುತ್ತೆ ಕೂಡ, ಇನ್ನೂ ಜಾಸ್ತಿ ಕೂಡ ಬರ್ಬೋದು, ಹೇಳೋದಕ್ಕಾಗಲ್ಲ. ಸೊ ಈ ಶೂಸ್, ಸೊ ದಿಸ್ ಇಸ್ ದ ಮೋಸ್ಟ್ ಕಾಸ್ಟ್ಲಿಯರ್ ಶೂಸ್ ಇನ್ ಮೈ ಲೈಫ್. ಸೊ ದಿಸ್ ಒನ್. ಸೊ ಅದೊಂದೇ ಅಂಡರ್ ಆರ್ಮರಲ್ಲಿ ತೊಗೊಂಡಿರೋದು. ಅದಾದಮೇಲೆ ಈ ಒಂದು ಬ್ಲ್ಯಾಕ್ ಹೈ ವೆಸ್ಟ್ ಪ್ಯಾಂಟ್ ಇದು. ಸೊ ಇದು ಕೂಡ ವರ್ಕೌಟ್ ಮಾಡೋದಕ್ಕೆ ಅಂತ ಅಡಿದಾಸಲ್ಲಿ ತೊಗೊಂಡಿರೋದು. ಹೈ ವೆಸ್ಟ್ ಪ್ಯಾಂಟ್ ಈ ಥರ ಇದೆ. ಮತ್ತು ಇದರಲ್ಲಿ ಡಿಸೈನ್ಸ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದು ಇದೆ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಪ್ಯಾಂಟ್. ಹೈ ವೆಸ್ಟ್ ಪ್ಯಾಂಟಲ್ಲಿ ಇದೊಂದು ಸೆಕೆಂಡ್ ಪ್ಯಾಂಟ್ ನನ್ನ ಹತ್ರ ಇರೋದು. ಒಂದು ಪೂಮ ಇದೆ, ಅದು ಬಿಟ್ಟರೆ ಇದೆ ಇರೋದು. ತುಂಬ ಚೆನ್ನಾಗಿದೆ. ಸೊ ದ ಪ್ರೈಸ್ ಈಸ್ 5,000 rupees. ಇದು ಒಂದು 4,999. ಸೊ ಇಟ್ಸ್ ನಿಯರ್ ಟು ದ 5,000. ಇದು ಕೂಡ ಅಡಿದಾಸಲ್ಲಿ. ಸೊ ಈ ಒಂದು ಈಗ ತೋರಿಸಿದಂಥ ಜಿಮ್ ಔಟ್ಫಿಟ್ಸ್ ಬಂದು ನನ್ನ ಬರ್ಡೇ ಇದೆಯಲ್ವಾ. ಸೊ ಬರ್ಡೇ ಹಿಂದಿನ ದಿವಸ ನೈಟ್ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂತಹ ಅಂತ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು ಜಿಮ್ ವೇರ್ ಕಲೆಕ್ಷನ್ಸ್ನ. ಸೊ ನಾನೇನು ಅಷ್ಟು ತೊಗೊಂಡಿಲ್ಲ. ನನಗೀಗ ಅರ್ಜೆಂಟಾಗಿ ಯಾವ್ದಾದ್ರು ಬೇಕೋ ನಾನು ಅದನ್ನಷ್ಟೇ ತೊಗೊಂಡಿದ್ದು. ಸೊ ಶೂಸ್, ಸ್ಟ್ರೈಪ್ಸ್ ಆ್ಯಂಡ್ ಪ್ಯಾಂಟ್ ಈ 3ನ ನಾನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಔಟ್ಫಿಟ್ಸ್ ನಾನು ತೋರಿಸಿದ್ದೀನಿ. ಈಗ ನನಗೆ ಬಂದಂತಹ ಔಟ್ಫಿಟ್ಸ್ ನಾನು ನಿಮಗೆ ತೋರಿಸ್ತೀನಿ. ಈಗ ಹಾಕ್ಕೊಂಡಿರೋಂತಹ ಔಟ್ಫಿಟ್ ಬಂದು ಇದು ನನ್ನ ಸಿಸ್ಟರ್, ಅಂದರೆ ನನ್ನ ಹೆಂಗರ್ ಸಿಸ್ಟರ್ ನನಗೆ ಬುಕ್ ಮಾಡಿದಂತಹ ಔಟ್ಫಿಟ್ಸ್ ಫಾರ್ ದ ಬರ್ಡೇ. ಸೊ ನೋಡಿ ಈ ಥರ ಇದೆ. ಇವತ್ತು ಆಚೆ ಹೋಗಿರೋದ್ರಿಂದ ಇದನ್ನೇ ಹಾಕ್ಕೊಂಡು ಹೋದೆ. ಇದು ನಿನ್ನೆ ಬಂತು. ಸೊ ಇವತ್ತನ್ನು ಹಾಕ್ಕೊಂಡು ಹೋಗಿದ್ದೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ನಾನು ಫುಲ್ ಪಿಕ್ನ ನಾನು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಔಟ್ಫಿಟ್ ನನಗೆ ಬಂದಂತಹ ಔಟ್ಫಿಟ್ಸ್ ಆ್ಯಂಡ್ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಂತಹ ಔಟ್ಫಿಟ್ಸ್. ಇದು ನಮ್ಮ ಆಂಟಿ ಕೊಡಿಸಿರೋದು. ಇದು ಬಂದು ಜುಡಿಯೋದಲ್ಲಿ ತೊಗೊಂಡಿರೋದು. ಆ್ಯಂಡ್ ದ ಪ್ರೈಸ್ ಇಸ್ 999. ಈ ಥರ ಇಲ್ಲ. ಸೊ ನನಗೆ ಇಷ್ಟ ಈ ಥರ ಔಟ್ಫಿಟ್ಸ್. ಮತ್ತು ವೈಟ್ ಇಷ್ಟ, ಬಟ್ ಹಾಕ್ಕೊಳ್ಳೋಕ್ಕೆ ಕಷ್ಟ. ಯಾಕಂದರೆ ಎಲ್ಲ ಗಲೀಜಾಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ತೊಗೊಳ್ಳೋದೇ ಇಲ್ಲ. ಬಟ್ ಈಗ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಇದು ನನಗೆ ಇಷ್ಟ ಆಯ್ತಿದ್ದು. ಇದು ನನಗೆ ಸಲ್ವಾರ್ ಟಾಪ್ಸ್ ತುಂಬ ಇಷ್ಟ. ಸೊ ಇದು ಒಂದು ಔಟ್ಫಿಟ್. ಈ ಒಂದು ಟಾಪ್ ನನಗೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಇದು. ಸಿ. ಸೊ ದ ಪ್ರೈಸ್ ಇಸ್ ಇದು ಬಂದು 499, 500 ಆಯ್ತು. ನಮ್ಮ ಆಂಟಿಗೆ ನಾನು ಅದೇ ಹೇಳ್ತಿದ್ದೆ ನಮ್ಮಿಗೆ. ಸುಮ್ಮನೆ ಅದು ತೊಗೊಳೋದಕ್ಕಿಂತ ಅದರಲ್ಲೇ ಇನ್ನೊಂದು 2 ಟಾಪ್ ಬಂದುಬಿಟ್ಟಿರೋ ತೊಗೊಂಡಿದ್ರೆ ನಾನು ಅದನ್ನ ಹಾಕ್ಕೊಂಡು ಹೋಗ್ಬೋದಾಗಿತ್ತು ಅಂತ. ಯಾಕಂದರೆ ನಂಗೆ ಆ್ಯಕ್ಚುಲಿ ಅದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಂಗೆ ಹಾಕೊಂಬಿಟ್ರೆ ಎಲ್ಲಿ ಗಲೀಜಾಗ್ಬಿಡುತ್ತೆ ಅನ್ನೋ ಭಯ ಅದೊಂದೇ. ಅದಕ್ಕೆ ಸೊ
ದಿನ ನಾನು ಮಾರ್ನಿಂಗ್ ಹಾಕಿದ್ದೆ. ಇದೇ ಅಲ್ಲ ನಮ್ಮ ಮಮ್ಮಿ ಲಾಸ್ಟ್ ಇಯರ್ ಬರ್ಡೇ ಕೊಡಿಸಿದ್ದೆ, ಅದಕ್ಕೆ ಲಾಸ್ಟ್ ಇಯರ್ ಬರ್ಡೇ ಕೊಡಿಸಿರೋದು. ಅದೆಲ್ಲ ಇನ್ನೂ ಹಂಗೆ ಇದೆ, ಹಾಕಲೇ ಇಲ್ಲ. ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಆ್ಯನಿವರ್ಸರಿ ಕೊಡಿಸಿರೋದು ಇವೆಲ್ಲ ಇದೆ, ನಾನು ಹಾಕಲೇ ಇಲ್ಲ. ನಾನು ಯಾವುದೇ ಫುಲ್ ಲೈಕ್ ಅನಾರ್ಕಲಿ ಡ್ರೆಸ್ ಹಾಕ್ತೀನೋ ಅದೆಲ್ಲ ನಮ್ಮ ಅಮ್ಮನೇ ಕೊಡಿಸಿರೋದು. ಸೊ ಅದರಲ್ಲಿ ಇದು ಒಂದು ಬರ್ಡೇ ಇದೊಂದು ಕೊಡಿಸಿದ್ರು. ಇದನ್ನು ನಾನು ಮಾರ್ನಿಂಗ್ ಹಾಕಿದ್ದೆ ಬರ್ಡೇ ದಿನ. ಸೊ ಬಟ್ ಪಿನ್ಸ್ ಏನು ಇಟ್ಕೊಂಡಿಲ್ಲ, ಇದೊಂದು ಇತ್ತು. ಬಟ್ ನಂಗೆ ಇದು ಆ್ಯಕ್ಚುಲಿ ಅದು ಇಷ್ಟ ಆಯಿತು. ಅದಕ್ಕಿಂತ ಅದು ಬಂದಮೇಲೆ ಇದು ಬಂತಲ್ವಾ, ಸೊ ಇದು ನೋಡಿ ಇದು ಇನ್ನೂ ಇಷ್ಟ ಆಯಿತು. ನನಗೆ ಈ ಥರ ತುಂಬ ಇಷ್ಟ. ನನಗೆ ಯಾವುದನ್ನ 2 ಕಲರ್ಸ್ ಇಲ್ಲ 3 ಕಲರ್ಸ್ ಅಷ್ಟೇ ಆ ಡ್ರೆಸ್ಸಲ್ಲಿ ಇರಬೇಕು. ಮಲ್ಟಿ ಕಲರ್ಸ್ ಜಾಸ್ತಿ ಕಲರ್ಸ್ ಇದ್ದರೆ ನಂಗೆ ಇಷ್ಟ ಆಗಲ್ಲ. ಸೊ ಈ ಒಂದು ಔಟ್ಫಿಟ್, ದಿಸ್ ಇಸ್ ದ ಟಾಪ್ ಪ್ಯಾಂಟ್. ಈ ನಡುವೆ ನನಗೆ ಈ ಥರ ಒಂದು ಔಟ್ಫಿಟ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ರೆಗ್ಯುಲರ್ ಯೂಸ್ಗೂ ನಾನು ತೊಗೊಂಡಿದ್ದೀನಿ ಸೇಮ್ ಈ ಥರನೇ, ಬಟ್ ಇದು ಸ್ವಲ್ಪ ಫುಲ್ ಇದೆ, ಅದು ಆಫ್ ಇದೆ. ಸೊ ನನಗೆ ಈ ನಡುವೆ ಈ ಥರ ಒಂದು ಔಟ್ಫಿಟ್ಸ್ ಸ್ವಲ್ಪ ಕ್ರೇಜ್ ಆಗಿಬಿಟ್ಟಿದೆ ಕಲೆಕ್ಷನ್ಸ್ ಬಂತದ ಅಂತ. ಇದೊಂದು ಹೈ ಪ್ಯಾಡ್. ನನಗೆ ತುಂಬ ಆಸೆ ಇತ್ತು ಇದೊಂದು ತೊಗೊಳ್ಬೇಕು ಅಂತ, ಇವಾಗಿಂದ ಅಲ್ಲ, ಸಿನ್ಸ್ ನಂದೊಂದು ಕಾಲೇಜ್ಗೆ ಹೋದಾಗಿಂದನೂ, ನನಗೆ ಡಿಗ್ರಿ ಲೈಫ್ ಬಂದಾಗಿಂದನೂ, ಡಿಗ್ರಿ ಅಂದರೆ ಇಟ್ಸ್ ಒಂದು ಫೈನಲ್ ಇಯರ್ ಡಿಗ್ರಿ ಆ ಥರ ಬಂದಾಗಿಂದನೂ ನನಗೆ ಸಿಕ್ಕಾಬಟ್ಟೆ ಆಸೆ ಇತ್ತು ಐಫೋನ್ ಯೂಸ್ ಮಾಡಬೇಕು. ಜನರಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ಆಸೆ ಇತ್ತು ಐಫೋನ್ ಯೂಸ್ ಮಾಡಬೇಕು, ಈ ಥರ ಐಪ್ಯಾಡ್ ಯೂಸ್ ಮಾಡಬೇಕು. ಸೊ ಈ ಥರ ಎಲ್ಲ ಒಂದು ಚೂರು ಆಸೆ ಇತ್ತು. ಸೊ ಫೈನಲ್ ಆಗಿ ಇದೊಂದು ನನಗೆ ಗಿಫ್ಟ್ ಬಂದಿರೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್. ಆ್ಯಂಡ್ ಇಟ್ಸ್ ಬ್ಲೂ ಕಲರ್. ನನಗೆ ಬ್ಲೂ, ಬ್ಲ್ಯಾಕ್ ಆ್ಯಂಡ್ ರೆಡ್, ಗೋಲ್ಡನ್ ಕಲರ್ ಇದು ನಂಗೆ ಅಷ್ಟು ಚೆನ್ನಾಗಿ ಬರುತ್ತೆ. ವೈಟ್ ಕಲರ್ ಬಂದು ನನಗೆ ಅನ್ಲಕ್ಕಿ ಕಲರ್. ಸೊ ನನಗೆ ಇಷ್ಟ, ಬಟ್ ಅದು ತುಂಬ ಅನ್ಲಕ್ಕಿ. ನನಗೆ ಯಾಕೋ ಗೊತ್ತಿಲ್ಲ, ಅದನ್ನು ಒಡೆದೋಗೋದು ಇಲ್ಲಾಂದರೆ ಏನೋ ಒಂದು ಬ್ಯಾಡ್ ಆಗೋದು ಈ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಯಾವುದು ಅಷ್ಟು ವೈಟ್ನ ನಾನು ತೊಗೊಳ್ಳಲ್ಲ. ಕೂಡ ತುಂಬ ಹೇಳಿದ್ದೀನಲ್ವ, ತುಂಬ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದೀನಿ ಇದು ನನಗೆ ಬೇಕೇ ಬೇಕು ಅಂತ. ಸೊ ದ ಮ್ಯಾನಿಫೆಸ್ಟ್ ಮೈ ಡ್ರೀಮ್ ಕಮ್ ಟ್ರೂ. ಸೊ ದಿಸ್ ಒನ್. ದಟ್ಸ್ ಫಾರ್ ದ ಟುಡೇ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಆಯಿತು.